ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ 2022ನೇ ಇಸ್ವಿನಲ್ಲಿ ನಾನು ಈ ವ್ಯವಹಾರ ಸ್ಟಾರ್ಟ್ ಮಾಡಿದೆ. ಸೊ ಆಗಿನಿಂದ ಇವತ್ತಿನವರೆಗೂ ಏನು ನಾನು ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದನ್ನು ಒಂದು ಸಲ ಹಿಂದೆ ತಿರುಗಿ ನೋಡಿದ್ರೆ ಅಡಿಕೆ ತೋಟಗಳು ಜಾಸ್ತಿ ನಾನು ಹಿಂದೆ ಪ್ರಮೋಟ್ ಮಾಡ್ತಾಯಿದ್ದೆ. ಈಗ ಅಡಿಕೆ ತೋಟಕ್ಕೆ ಡಿಮ್ಯಾಂಡ್ ಕಮ್ಮಿಯಾಗಿ ಕಾಫಿಗೆ ಒಲವು ಜಾಸ್ತಿ ಆಗಿದೆ. ನಮ್ಮ ವೀಕ್ಷಕರು ಕೇಳ್ತಾರೆ, ಕಾಫಿ ತೋಟ ಕೊಡಿ ಅಂತ ಕೇಳ್ತಾರೆ. ಏನು ಅಂದರೆ ಕಾಫಿ ರೇಟ್ ಜಾಸ್ತಿ ಆಗ್ತಾಯಿದೆ, ಅಡಿಕೆಗೂ ಕೂಡ ರೇಟ್ ಇದೆ, ಕಾಫಿ ತೋಟಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾಯಿದೆ. ಅದು ಒಳ್ಳೆಯ ಲೋ ಬಡ್ಜೆಟ್ನಲ್ಲಿ ಲ್ಯಾಂಡ್ ಹುಡುಕುವಂಥದ್ದು ಇವತ್ತಿನ ಪರಿಸ್ಥಿತಿಯಲ್ಲಿ ಕಷ್ಟ ಇದೆ. ಕಳೆದ ವರ್ಷ ಒಂದು 15ರಿಂದ 20 ಲಕ್ಷಕ್ಕೆ ಒಂದು ಎಕರೆ ಸಿಗ್ತಾಯಿದ್ದರೆ ಇವತ್ತು 30ರಿಂದ 35, 40ವರೆಗೂ ಹೋಗಿದೆ ಒಳ್ಳೆ ಕಾಫಿ ತೋಟ. ಸೊ ಇವತ್ತು ವೀಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಇದು 4 ಎಕರೆ 1 ಗುಂಟೆ ರೆಕಾರ್ಡ್ ಇರುವಂಥ ಒಟ್ಟು 6.5 ಎಕರೆ ಕಾಫಿ ತೋಟ. ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಕೆಲಸ ಇಂಟ್ರೆಸ್ಟಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ಬೋದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ಫೋನ್ ಮಾಡಿದಾಗ ತಿಳಿಸ್ಕೊಡ್ತೀನಿ. ನಾನು ಲೊಕೇಶನ್ನ ಹೇಳ್ತಾ ಇಲ್ಲ, ಮುಂಚೆ ಲೊಕೇಶನ್ ಹೇಳ್ತಾ ಇದ್ದೆ, ಪಿನ್ ಲೊಕೇಶನ್ನೇ ಹೇಳ್ತಾ ಇದ್ದೆ, ಪ್ಲಸ್ ಯಾವ ಊರು ಪ್ರತಿಯೊಂದು ವಿಚಾರಗಳನ್ನು ನಾನು ಹೇಳ್ತಾ ಇದ್ದೆ. ಅದರಿಂದ ವ್ಯವಹಾರಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಹಾಗಾಗಿ ನೀವು ಫೋನ್ ಮಾಡಿದಾಗ ತಿಳಿಸ್ಕೊಡ್ತೀನಿ ಏನು ಲೊಕೇಶನ್ ಇದೆ, ಇನ್ನೂ ಹೆಚ್ಚಿನ ಮಾಹಿತಿ ಏನಿದೆ ಅಂತ. ಇದರಲ್ಲಿ ಒಂದು ಒಳ್ಳೆ ಮನೆ ಇದೆ, ಹಂಚಿನ ಮನೆ, ಮುಚ್ಚಿಗೆ ಮನೆ. ನೀವು ಏನು ಇನ್ವೆಸ್ಟ್ ಮಾಡ್ತೀರಿ ಅದಕ್ಕೆ ರಿಟರ್ನ್ಸು ಚೆನ್ನಾಗಿ ಬರುತ್ತೆ. ಈ ಸದ್ಯದಲ್ಲಿ ಇದರಲ್ಲಿ ಕಾಫಿ ಅಂತ ಹೇಳ್ಕೊಳ್ಳೋ ಒಂದು ಹಾಗಿಲ್ಲ. ಲೈಕ್ ನೀವು ನೋಡ್ತಾ ಇರ್ಬೋದು, ಗಿಡಗಳು 4ರಿಂದ 5 ಎಕರೆಯಲ್ಲಿ ಕಂಪ್ಲೀಟ್ ಕಾಫಿ ಗಿಡ ಇದ್ರೂ ಮೇಂಟೆನೆನ್ಸಿನ ಕೊರತೆ ಇದೆ. ಸ್ವಲ್ಪ ಗೊಬ್ಬರ ನೀರು ಕರೆಕ್ಟ್ ಟೈಮಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಾಗ್ತದೆ. ಸದ್ಯದಲ್ಲಿ ಫಸಲು ಅಷ್ಟು ಜಾಸ್ತಿ ಇಲ್ಲ. 4 ಎಕರೆಗೆ ಕಮ್ಮಿ ಅಂತಂದರೂ 100 ಚೀಲ ಕಾಫಿಯನ್ನು ತೆಗೆಯಬಹುದು. ಸೊ ಇದರಲ್ಲಿ ನೀರಿನ ವ್ಯವಸ್ಥೆಗೆ ಹೇಳಬೇಕಂತಂದರೆ ಕುಡಿಯೋ ನೀರಿಗೊಂದು ಬಾವಿ ಇದೆ, ತೋಟಕ್ಕೆ ಸಹ ಒಂದು ರಿಂಗಿನ ಬಾವಿ ಇದೆ. ಇದನ್ನು ನೋಡ್ತಾ ಇದ್ದೀರಿ ನೀವು, ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಲಿಕ್ಕಿಲ್ಲ. ಇಷ್ಟು ಇದರ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಹೆಚ್ಚಿನ ಏನೇ ಮಾಹಿತಿ ಬೇಕಿದ್ರೂ ದಯವಿಟ್ಟು ನೇರವಾಗಿ ಫೋನ್ ಮಾಡಿ. ಲೊಕೇಶನ್ನು ಹಾಗೆಯೇ ಇನ್ನು ಇದ್ರ ಬಗ್ಗೆ ಸದ್ಯಕ್ಕೆ ಏನು ಕ್ರಾಪ್ ಬರ್ತಾಯಿದೆ, ಇನ್ನು ಮುಂದಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಹೇಳಿದೆ ಆಗಲೇ. ಅದನ್ನೆಲ್ಲ ಇನ್ನೂ ಮುಕ್ತವಾಗಿ ಮಾತಾಡೋಣ. ಒಳ್ಳೆ ವೀಡಿಯೋಗಳನ್ನು ಕೊಡ್ತೀನಿ ಈ ಫ್ಯೂಚರಲ್ಲಿ. ಒಳ್ಳೊಳ್ಳೆ ಜಮೀನಿನ ಡೀಲ್ಸ್ನ ನಾನು ಕೊಡ್ತೀನಿ. ಬನ್ನಿ, ಇನ್ವೆಸ್ಟ್ ಮಾಡಿ. ಕಷ್ಟಪಟ್ಟು ದುಡಿದ ಹಣ ಜಮೀನಿಗೆ ಹಾಕೋದ್ರಿಂದ ಲಾಸ್ ಇಲ್ಲ, ಬ್ಯಾಂಕಲ್ಲಿ ಇಡೋದ್ರಿಂದ ಒಂದು ಸ್ವಲ್ಪ ಬಡ್ಡಿ ಬರಬಹುದು, ಆದರೆ ಜಮೀನು ನಿಮ್ಮನ್ನು ಸಾಕುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.